ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನಿಲ್ಲಿ ನಿಮಗೆ ನನ್ನ ಮನೆಯಲ್ಲಿರುವಂಥ ಗಾರ್ಡನ್, ಬೆಂಗಳೂರಲ್ಲಿರುವಂಥ ಗಾರ್ಡನ್ ನಾನು ಬೆಳೆಸಿರೋ ತೋರಿಸ್ತಾ ಇದ್ದೀನಿ. ನೋಡಿ, ಇದೊಂದು ಸೊ ಇವಾಗಲೂ ಇದೆ ಅದು. ಹಾಗೆ ಅದರ ಪಕ್ಕ ಒಂದು ಕರಿಬೇವಿನ ಎಲೆದ ಗಿಡ ಇದೆ. ಅದಾದಮೇಲೆ ಅರಿಶಿನ ಎಲೆ ಆಗೋ ಟೈಮಲ್ಲಿ ಅರಿಶಿನ ಎಲೆ, ಇದು ನನಗೆ ಅಪ್ಪ ಮನೆಯಿಂದ ಕೊಟ್ಟಿರೋಂಥದ್ದು ಒಂದು ಕ್ರೋಟನ್ನು. ಚೆನ್ನಾಗಿಲ್ಲ, ನಾನು ವಿಡಿಯೋ ಮಾಡೋ ಟೈಮಲ್ಲಿ ಚೆನ್ನಾಗಿತ್ತು, ಬಟ್ ಇವಾಗ ಅಷ್ಟು ಚೆನ್ನಾಗಿಲ್ಲ. ನೋಡಬೇಕು ಹೆಂಗೆ ಅಂತ. ನಾವು ಗಾರ್ಡನ್ಗೆ ಹೇಗೆ ಅಂದರೆ ಅಕ್ಕಿ ತೊಳೆದಿರೋಂಥ ನೀರು ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ, ಮತ್ತು ಈರುಳ್ಳಿ ಸಿಪ್ಪೆ ಮತ್ತು ಇದೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಇದು ನಂದು ಎರವಂತಿಗೆ ಗಿಡ. ಇದು ಒಂದು ನನಗೆ ಇಲ್ಲಿ ಪಕ್ಕ ಒಬ್ಬರು ಕೊಟ್ಟಿರೋ ಅಂಥದ್ದು. ಸೊ ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ನಾನೇ ಬೆಳ್ಕೊತೀನಿ. ನಾನು ಆ್ಯಕ್ಚುಲಿ ಹೊರಗಡೆಯಿಂದ ತರೋದು ತುಂಬಾ ಕಡಿಮೆ. ಇದು ಕೊತ್ತಂಬರಿ ಸೊಪ್ಪು ನನಗೆ ಚೆನ್ನಾಗಿ ಬರುತ್ತೆ. ಇದು ಸಬ್ಸಿಗೆ ಸೊಪ್ಪು ಅಷ್ಟೇ. ಮೆಣಸು ಮತ್ತು ಇದೊಂದು ಗುಲಾಬಿ ಆಗಿದೆ ನೋಡಿ, ಚೆನ್ನಾಗಾಗಿದೆ. ಇದು ನಾನೇ ಬದುಕಿಸಿರೋಂಥ ಗುಲಾಬಿಗಳು ಕೆಲವೊಂದು. ಹಾಗೆ ಇದು ನನಗೆ ಊರಿಂದ ಅತ್ತೆ ಅವ್ರು ಕೊಟ್ಟಿರೋವಂಥದ್ದು. ಸೊ ಇದು ಒಂದು ಗುಲಾಬಿ. ಹಾಗೆ ಇನ್ನೂ ಒಂದೊಂದು ಯೆಲ್ಲೋ ಕಲರ್ ಇದಿದೆ, ಲೈಟ್ ಯೆಲ್ಲೋ ಅಂಥದ್ದು. ಇದು ಊರಿಂದ ತಂದಿರುವಂಥದ್ದು. ಇದು ಒಂದು ದಾಸವಾಳ ಎಲ್ಲಿಂದ ಅಂತ ಹೇಳಿದರೆ, ಇದು ನನಗೊಬ್ಬರು ನಮ್ಮ ಪರಿಚಯದವ್ರು ಕೊಟ್ಟಿರೋಂಥದ್ದು. ನಾನು ಎಲ್ಲ ಗಿಡಗಳನ್ನು ಬದುಕಿಸಿದ್ದೀನಿ ಆಲ್ಮೋಸ್ಟ್. ಇದೆಲ್ಲ ಆಗ್ತಾನೇ ಇರುತ್ತೆ. ಕೆಲವೊಂದು ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ, ಹೂಗಳಾಗಲ್ಲ, ಕೆಲವೊಂದು ಸೀಸನಲ್ಲಿ ಡಿಪೆಂಡ್ ಆಗುತ್ತೆ. ಹಾಗೆ ಈ ವರ್ಷ ಒಂದು ಡೇಲಿ ಆಗಿದೆ, ನನಗೆ ಅದು ಡೇಲಿ ಆಗಲೇಬೇಕು ಅಂತ ಇತ್ತು. ಇದು ಇನ್ನೊಂದು ದಾಸವಾಳ ಈಗ ರೀಸೆಂಟಾಗಿ ನಾನು ವೀಡಿಯೋ ಹಾಕೋದಕ್ಕಿಂತ ಒಂದು 2 ದಿನ ಮುಂಚೆ ಅರಳಿರೋ ಅಂಥದ್ದು. ಅದಾದಮೇಲೆ ಒಂದು ರೆಸಿಪಿ ಕೂಡ ಹೇಳ್ತೀನಿ. ನಾವು ಉಪ್ಪಲ್ಲಿ ಹಾಕಿರೋ ಒಂದು ಹಲಸಿನಕಾಯಿ ತೊಳೆಯನ್ನು ಈ ಥರ ಚೆನ್ನಾಗಿ ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೋಬೇಕು. ಅದಾದಮೇಲೆ ಅದನ್ನು ರುಬ್ಕೋಬೇಕಾಗತ್ತೆ. ಈ ಥರ ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಹಿಟ್ಟು ತೆಳಗಾಯಿತು ಅಂತ ಹೇಳಿದರೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಜೀರಿಗೆ ಹಾಕ್ಕೊಂಡು ಇದು ಮಾಡೋವಂಥದ್ದು. ಇದು ಇರೋದ್ರಿಂದ ಮತ್ತೆ ಅದಕ್ಕೆ ಉಪ್ಪು ಹಾಕೋದು ಬೇಡ, ಜಾಸ್ತಿನೇ ಇರುತ್ತೆ ಉಪ್ಪು ಅದರಲ್ಲಿ. ನಾವು ಹಿಂದಿನ ದಿನವೇ ನೆನೆಸಿ ಇಡಬೇಕಾಗತ್ತೆ. ಸೊ ಇದಾದಮೇಲೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಮಾಡಿ, ಬಟರ್ ಪೇಪರಲ್ಲಿ ಮಾಡಿದರೆ ಆ ಫ್ಲೇವರ್ ಕೊಡಲ್ಲ. ಬಾಳೆ ಎಲೆಯಲ್ಲಿ ಮಾಡಿದರೆ ತುಂಬಾ ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಇದು ನನಗೆ ಅಕ್ಕ ಊರಿಂದ ಕೊಟ್ಟು ಕಳಿಸಿರೋ ಅಂಥದ್ದು. ಯಾಕಂದರೆ ನಮಗೆ ಸಿಟಿಯಲ್ಲಿರೋರಿಗೆ ಅಕ್ಕ, ಅಮ್ಮ ಹೀಗೆ ಯಾರಾದರೂ ಕೊಟ್ಟು ಕಳಿಸ್ಬೇಕಷ್ಟೇ. ಯಾಕಂದರೆ ನಾವಿಲ್ಲಿ ಅದೆಲ್ಲ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಬಾಳೆ ಎಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ರೊಟ್ಟಿನ ತಟ್ಕೋಬೇಕಾಗತ್ತೆ. ಇದು ಬರೀ ಉಪ್ಪಲ್ಲಿ ಹಾಕಿಟ್ಟಿರೋಂಥ ಹಲಸಿನಕಾಯಿ ತೊಳೆಯೋದು ರೊಟ್ಟಿ ಆಗಿರುತ್ತೆ. ಇದು ನಮ್ಮ ಹಳೆ ಕಾಲದಿಂದ ಬಂದಿರೋಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಈ ಥರ ಚೆನ್ನಾಗಿ ತಟ್ಟಿಬಿಟ್ಟು ನೀಟಾಗಿ ಇದನ್ನು ಕಾದ ಹೆಂಚಿನಲ್ಲಿ ನಾವು ಈ ಥರ ಬೇಯಿಸ್ಕೋಬೇಕಾಗತ್ತೆ. ಬಾಳೆಹಣ್ಣನ್ನು ಹಾಕಿ 1 ನಿಮಿಷ ಬಿಟ್ಬಿಡಬೇಕಾಗತ್ತೆ. ನನಗೆ ಬೇಸಿಕಲಿ ಹೇಗೆ ಅಂತ ಹೇಳಿದರೆ, ನನಗೆ ಒಂದು ಸ್ವಲ್ಪ ಹಳೆಯ ತಿಂಡಿಗಳು, ಅಡುಗೆಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನು ಹಳೆ ತಿಂಡಿಗಳನ್ನು ಮಾಡಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಹೆಚ್ಚಾಗಿ. ಕಡುಬುಗಳು, ಕೆಲವೊಂದು ಹಳೆ ತಿಂಡಿಗಳು ಅಮ್ಮ ಮಾಡ್ತಿದ್ದಂತಹ ಕೆಲವೊಂದು ಹಳೆ ತಿಂಡಿಗಳಾಗಿರಲಿ, ಹಳೆ ಅಡುಗೆಗಳಾಗಿರಲಿ, ಅದನ್ನು ಮಾಡಿ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ಕೆಲವೊಂದು ಹಲಸಿನಕಾಯಿಗಳು ಕಲರ್ ಚೇಂಜ್ ಆಗ್ತವೆ, ನಾವು ಉಪ್ಪಲ್ಲಿ ಹಾಕಿಟ್ರು. ಕೆಲವೊಂದು ಬೆಳ್ಳಗೇ ಇದ್ಬಿಡ್ತವೆ, ಕೆಲವೊಂದು ಕಲರ್. ಇದು ಹೇಗೆ ಅಂದರೆ ಹಲಸಿನಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೋಡಿ, ಈ ಥರ ಇದನ್ನು ನಾವು ಮಗ್ಚಿ ಹಾಕ್ಕೋಬೇಕಾಗತ್ತೆ. ಈ ಥರ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೋಬೇಕು. ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಅಪರೂಪಕ್ಕೊಮ್ಮೆ ಈ ಥರದ ಹಳೆ ಕಾಲದ ತಿಂಡಿಗಳನ್ನ ಮಾಡಿ ತಿನ್ನಲೇಬೇಕು. ನಾನು ಸಿಟಿಯಲ್ಲಿದ್ದರೂ ಇಷ್ಟಪಡುವಂಥದ್ದು ಹಳ್ಳಿ ತಿಂಡಿಗಳು, ಹಳ್ಳಿ ಅಡುಗೆಗಳು, ಹಾಗೆ ಹಳೆ ಕಾಲದ ತಿಂಡಿ ಅಡುಗೆಗಳನ್ನ ಇಷ್ಟಪಡುವಂಥ ನೇಚರ್ ನಂದು. ಹಾಗಾಗಿ ನಾನು ಈ ಥರದ ಅಡುಗೆಗಳನ್ನ ಮಾಡ್ತಾನೆ ಇರ್ತೀನಿ. ನೀವು ಇದನ್ನು ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.